ಗೈಸ್ ಇದೇನೋ ಸಿಕ್ತು, ಇದೇನಂತ ಗೊತ್ತಾ? ಬೆಳಗ್ಗೆ ಎದ್ದು ಗಣರಾಜ್ಯೋತ್ಸವ ಅಂತ ಸೀದಾ ಸ್ಕೂಲ್ಗೆ ಹೋಗೋಣ ಅಂತ ಹೋಗ್ಬೇಕಾದ್ರೆ ಇನ್ನೊಬ್ಬನ್ ಕರ್ಕೊಂಡ್ಬೇಕಾಯ್ತು. ಅವ್ರ ಮನೆ ಕಡೆ ಹೊಟ್ಟೆ ಸೀದಾ ಅವನ್ನೇ ತಕೊಂಡ್ ಸ್ಕೂಲ್ ಕಡೆ ಹೊಟ್ವಿ. ಸ್ಕೂಲ್ ಹತ್ರ ಹೋದ್ರೆ ಗ್ರೌಂಡ್ಗೆ ಹೋಗ್ರು ಅಂದ್ರು. ಗ್ರೌಂಡ್ ಹತ್ರ ಬಂದ್ ನೋಡಿದ್ರೆ ಇನ್ನು ಯಾರು ಬಂದೇ ಇಲ್ಲ. ಇಲ್ಲ ಸರ್. ಆಮೇಲೆ ಇನ್ನೇನ್ ಮಾಡೋದಂತ ತಿಂಡಿ ತಿನ್ನೋಣ ಅಂತ ಬಂದ್ವಿ. ತಿಂಡಿ ತಿಂದ್ಬಿಟ್ಟು ಬರೋಷ್ಟಕ್ಕೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು. ಅಷ್ಟೊತ್ತಿಗೆ ಪ್ರೈಮರಿ ಸ್ಕೂಲ್ ಅವ್ರು ಎಲ್ಲರೂ ಲೈನಾಗಿ ಬಂದ್ರು. ಅವ್ರು ಬಂದಿಷ್ಟಕ್ಕೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು. ಫಂಕ್ಷನ್ ನೋಡ್ಬೇಕಾದ್ರೆ ಇದೇನೋ ಸಿಕ್ತು, ಇದೇನಂತ ಗೊತ್ತಿದ್ರೆ ಕಮೆಂಟ್ ಹಾಕ್ಬಿಟ್ರಪ್ಪ. ನಮ್ಮ ಕಾರ್ಯಕ್ರಮಕ್ಕೆ ಆಸಕ್ತರಿದ್ದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಸನ್ಮಾನ ಎಲ್ಲ ಮುಗಿಸ್ಕೊಂಡು ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡ್ರು. ಇಳಿದು ಬಿಡ್ತಾರೆ. ಏನ್ ಕುರಿ ಮರಿನ ಹಿಡಿಯೋದಕ್ಕೆ ಕಳೆದೋದು ಮಗನ ಹಿಡ್ಕೊಂಬರಕ್ಕಾಗಲಿಲ್ಲ ಅಂತಾನೆ. ಮಗ ಕಳ್ಳಾದ್ಮೇಲೆ ಕಾಯ್ಕೊಂಡಿದ್ದು ಹಿಡ್ಕೊಳಕ್ ಬಂದಿದ್ದಾರೆ. ಹಿಡಿದು ಬಿಡ್ತಾರೆ. ಏನು ಅಷ್ಟೊಂದು ಸುಲಭನ? ನಾನೇನು ಅಡ್ಕಸ್ಬಿಡ ಇವ್ರ ಕೈ ಸಿಕ್ಕಾಕೊಳ್ಳೋಕೆ? ನಾನ್ ಕಲ್ಯಾಣಕ್ಕೆ ಕಾರಣ ಯಾರು? ಎಲ್ಲರೂ ಹೋಗ್ಬೇಕಾದ್ರೆ ಇವ್ರು ಕಿತ್ತಾಡ್ತವ್ರೆ. ಸ್ಕೂಲ್ಗೆ ಹೋಗಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅಣ್ಣನ ನೋಡೋಣ ಅಂತ ಹೊಟ್ವಿ. ಅಣ್ಣ ಏನೋ ಹೇಳ್ತಾರೆ ಕೇಳಿಸ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನದು ಅಣ್ಣವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ. ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.